BA ಫಸ್ಟ್ ಸೆಮ್ ಬೇಸಿಕ್ ಕನ್ನಡ ಕ್ವಶನ್ ಪೇಪರ್ನಲ್ಲಿ ಟಿಪ್ಪಣಿ ಭಾಗದಲ್ಲಿ ಕೇಳುವ ಬೇರೆ ಬೇರೆ ಕವಿಗಳಿಗೆ ಬೇರೆ ಬೇರೆ ಕವಿ ಪರಿಚಯ ನೆನಪಿಡಲು ನಿಮಗೆ ತೊಂದರೆ ಆಗುತ್ತಾ ಇದೆಯೇ? ಎಲ್ಲ ಕವಿಗಳಿಗೂ ಒಂದೇ ಕವಿ ಪರಿಚಯ ಬರೆಯಬಹುದೇ? ಬ್ರೋ, ಅದು ಹೇಗೆ ಸಾಧ್ಯ? ದಯವಿಟ್ಟು ಹೇಳು, ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದು. ಹೌದು, ನಾನು ಇರುವಾಗ ಅದನ್ನು ಕೂಡ ಸಾಧ್ಯ ಮಾಡಿ ತೋರಿಸ್ತೇನೆ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನೇ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ನಿಮ್ಮನ್ನು ಸ್ವಾಗತಿಸುತ್ತಾ ವಿಡಿಯೋ ಪ್ರಾರಂಭಿಸೋಣ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ಎಂ ಸ್ಟಡಿ ಅಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೇ ಕವಿ ಪರಿಚಯ ಕೇಳಿದರೂ ಯಾವ ರೀತಿಯಾಗಿ ಒಂದೇ ಆನ್ಸರ್ ಬರೆಯಬೇಕು ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆದರೆ ನೀವು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ, ಏಕೆಂದರೆ ನಾನು ಯಾವ ಶಬ್ದಗಳನ್ನು ಚೇಂಜ್ ಮಾಡಬೇಕು ಮತ್ತು ಯಾವುದನ್ನು ಬಿಟ್ಟರೆ ನಡೆಯುತ್ತದೆ, ಯಾವುದನ್ನು ಕಡ್ಡಾಯವಾಗಿ ಬರೆಯಬೇಕು ಎಲ್ಲವನ್ನು ನಾನು ಡೀಟೇಲಾಗಿ ಹೇಳ್ತೇನೆ. ಒಂದು ವೇಳೆ ಸ್ಕಿಪ್ ಮಾಡಿ ನೀವು ನೋಡಿದರೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ಇಂಪಾರ್ಟೆಂಟ್ ನೋಟ್ಸ್ ನೀವು ಮಿಸ್ ಆಗಬಹುದು. ಆದ್ದರಿಂದ ಎಲ್ಲಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದು ಒಂದೇ ಪ್ಯಾರ ಇದೆಯಲ್ವಾ, ಇದನ್ನು ನೀವು ಸ್ವಲ್ಪ ಓದಿಕೊಳ್ಳಿ ಸಾಕು. ಒಂದು ವೇಳೆ ನೀವು ನಡಬರ್ಕಿನ ಎಲ್ಲ ವಿಷಯಗಳು ಕೆಲವೊಂದು ನಿಮಗೆ ನೆನಪು ಹಾರುತ್ತಿದ್ದರೆ ಆವಾಗ ಇದನ್ನು ನೀವು ಬರೆಯಿರಿ. ಒಂದು ವೇಳೆ ನಿಮಗೆ ಸ್ಪೀಡ್ ರೈಟಿಂಗ್ ಇದ್ದರೆ ಆಗಲೂ ಸಹ ಇದನ್ನು ಬರೆಯಿರಿ. ಇದು ಇಂಪಾರ್ಟೆಂಟ್ ಅಲ್ಲ, ಆದರೂ ನಿಮಗೆ ನೆನಪಿಟ್ಟುಕೊಂಡು ಹೋಗಿ ಸಾಕು. ಇಲ್ಲಿ ಕವಿ ಹೆಸರು ಇದ್ದಲ್ಲಿ ನೀವು ಯಾವ ಕವಿ ಪರಿಚಯ ಕೇಳಿರ್ತಾರೋ ಆ ಕವಿ ಹೆಸರನ್ನು ಇದರಲ್ಲಿ ನೀವು ಹಾಕಬೇಕಾಗುತ್ತದೆ. ಈ ಕವಿ ಹೆಸರಲ್ಲಿ ಅದನ್ನು ಹಾಕಿದ ಬಳಿಕ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿರುವ ಪ್ರಸಿದ್ಧ ಕವಿಯಾಗಿದ್ದಾರೆ. ಇಲ್ಲಿ ಮನಕ ಕಡ್ಡಾಯವಾಗಿ ನೀವು ಬರೆಯಲೇಬೇಕು ಸ್ನೇಹಿತರೆ. ಈ ಕೆಳಗಿನ 2 ಲೈನ್ಗಳನ್ನು ನೀವು ಬಿಟ್ಟರೆ ನಡೆಯುತ್ತದೆ, ಆದರೆ ಈ 1ನೇ ಲೈನ್ ಅಂತೂ ನೀವು ಕಡ್ಡಾಯವಾಗಿ ಬರೆಯಲೇಬೇಕು. ಈ ಪ್ರಸಿದ್ಧ ಕವಿ ಇದೆ ಅಂತಲ್ವಾ, ಇದನ್ನು ನೀವು ಕಡ್ಡಾಯವಾಗಿ ಬರೆಯಲೇಬೇಕು. ಅದನ್ನು ಹಾಕಿದ ನಂತರ ಇದನ್ನು ಜನನ ಮತ್ತು ಬಾಲ್ಯ ಜೀವನ ಇದು ನಿಮಗೆ ಗೊತ್ತಾಗಲಿ ಅಂತ ನಾನು ಮಾತ್ರ ಹೀಗೆ ಹಾಕಿದ್ದೇನೆ. ಈ ಜನನ ಮತ್ತು ಬಾಲ್ಯ ಜೀವನ ಅಂತ ಇದೆಯಲ್ವಾ, ಇದನ್ನು ನೀವು ಟೈಟಲ್ ಅಂತ ಹಾಕಲಿಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಕವಿ ಪರಿಚಯ ಇದನ್ನು ಎಲ್ಲವನ್ನು ಬರೆದುಬಿಡಿ. ನಾನು ನಿಮಗೆ ಗೊತ್ತಾಗಲಿ ಅಂತ ಮಾತ್ರ ಈ ರೀತಿಯಾಗಿ ಬರೆದಿದ್ದು. ಇಲ್ಲಿ ನೋಡಿ, ಎಲ್ಲ ಕವಿಗಳದ್ದು ನೀವು ಏನು ಮಾಡಿ ಅಂದರೆ ಎಲ್ಲ ಕವಿಗಳದ್ದು ಹೆಸರು ಅಂತ ನಿಮಗೆ ಗೊತ್ತೇ ಇರ್ತದೆ, ಅಲ್ಲಿ ಕೊಟ್ಟೇ ಇರ್ತಾರೆ ಕ್ವಶನ್ ಪೇಪರ್ನಲ್ಲಿ. ಆದರೆ ನೀವು ಎಕ್ಸ್ಟ್ರಾ ಏನು ಮಾಡಬೇಕು ಅಂದರೆ ಅವರ ಎಲ್ಲಿ ಹುಟ್ಟಿದ್ದು ಅಂತ ಒಂದೇ ನೆನಪಿಡಿ ಸ್ನೇಹಿತರೆ. ಆ ಕವಿ ಅವರು ಎಲ್ಲಿ ಹುಟ್ಟಿದ್ದು ಅಂತ ಮಾತ್ರ ನೆನಪಿಡಿ, ಅವರ ಡೇಟ್ ಆಫ್ ಬರ್ತನ್ನು ನೆನಪಿಡಲಿಕ್ಕೆ ನೀವು ಹೋಗಬೇಡಿ. ಕವಿ ಎಲ್ಲಿ ಹುಟ್ಟಿದರು ಅಂತ ನೆನಪಿಡಿ. ಅದಾದ ನಂತರ ಉದಾಹರಣೆಗೆ ನಿಮಗೆ GS ಶಿವರುದ್ರಪ್ಪನವರು ಇಸ್ರೋ ಗ್ರಾಮದಲ್ಲಿ ಜನಿಸಿದರು. ಅವರ ಬಾಲ್ಯ ಜೀವನವು ಸರಳ ಮತ್ತು ಸಂಸ್ಕಾರಯುತ ವಾತಾವರಣದಲ್ಲಿ ಕಳೆದಿತ್ತು. ಬಾಲ್ಯದಿಂದಲೇ ಅವರಿಗೆ ಪ್ರಕೃತಿ, ಪುಸ್ತಕಗಳು, ಮಾನವ ಬದುಕಿನ ಕುರಿತು ವಿಶೇಷ ಆಸಕ್ತಿ ಇತ್ತು. ಈ ಅನುಭವಗಳೇ ಮುಂದಿನ ಜೀವನದಲ್ಲಿ ಅವರಿಗೆ ಸಾಹಿತ್ಯಕ್ಕೆ ಬಲವಾದ ನೆಲೆಯನ್ನು ಒದಗಿಸಿತು. ಈ ರೀತಿಯಾಗಿ ನೀವು ಬರೆಯಬಹುದು. ಮತ್ತು ಶಿಕ್ಷಣವನ್ನು ಬೆಳವಣಿಗೆ ಅಂತಲೂ ಸಪ್ರೇಟ್ ಟೈಟಲ್ ಹಾಕಿ ಈ ಪ್ಯಾರಾವನ್ನು ಬರೆಯಿರಿ. ನೀವು ಇದನ್ನು ಸಪ್ರೇಟ್ ಟೈಟಲ್ ಅಂತ ಹಾಕಿ ಶಿಕ್ಷಣ ಮತ್ತು ಬೆಳವಣಿಗೆ ಅಂತ ಹಾಕಿ ಅದರ ನಂತರ ಈ ಪ್ಯಾರಾವನ್ನು ಬರೆಯಿರಿ ಸ್ನೇಹಿತರೆ. ಕವಿಯವರು ಉತ್ತಮ ಶಿಕ್ಷಣವನ್ನು ಪಡೆದರು. ಕವಿಯವರು ಅಂತ ಅದರಲ್ಲಿ ಹೆಸರು ಹಾಕಿ ಕವಿಯವರು ಉತ್ತಮ ಶಿಕ್ಷಣವನ್ನು ಪಡೆದರು. ಶಿಕ್ಷಣದ ಮೂಲಕ ಅವರ ಸಮಾಜವನ್ನು ನೋಡುವ ಹೊಸ ದೃಷ್ಟಿಕೋನವನ್ನು ಪಡೆದರು. ಕವಿ ಹೆಸರು ಅಂತ ಮತ್ತೆ ಹಾಕಿ ಅವರ ಸಾಹಿತ್ಯ ಜೀವನವು ಅವರ ಅಂತರಂಗದ ಭಾವನೆಗಳಿಂದಲೇ ಆರಂಭವಾಯಿತು. ಆರಂಭದಲ್ಲಿ ಅವರು ಸರಳ ಕವನಗಳನ್ನು ರಚಿಸಿದರು. ನಂತರ ಅವರ ಕಾವ್ಯಗಳು ಸಮಾಜದ ಸಮಸ್ಯೆಗಳು, ಜನರ ನೋವು, ಆಶೆಗಳ ಕಡೆಗೆ ಮುಖ ಮಾಡಿದವು. ಇದರಿಂದ ಅವರ ಓದುಗರ ಗಮನವನ್ನು ಸೆಳೆಯಲು ಯಶಸ್ವಿಯಾದರು. ಇದಂತ ಹಾಕಿದ್ರಲ್ವ. ಇನ್ನು ಮತ್ತೆ ಪ್ರಮುಖ ಕೃತಿಗಳು ಅಂತ ಇದನ್ನು ನೀವು ಕಡ್ಡಾಯವಾಗಿ ಹಾಕಲೇಬೇಕು ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಆಗುತ್ತದೆ. ಇದು ಪ್ರಮುಖ ಕೃತಿಗಳು ಅಂತ ಹಾಕಿ ನೀವು ಪ್ರಮುಖ ಕೃತಿಗಳು ಅಂತ ಹಾಕಿದ ನಂತರ ಈ ಕೆಳಗಿಂದನ್ನು ಬರೆಯಲು ಪ್ರಾರಂಭಿಸಿರಿ. ಯಾವ ಕವಿ ಹೆಸರು ಮತ್ತು ಇದರಲ್ವಾ ಇದನ್ನು ಬರೆಯಲು ಪ್ರಾರಂಭಿಸಿರಿ. ಕವಿ ಹೆಸರು ಅಂತ ಹಾಕಿ ಅವರಿಗೆ ನೀವು ಮತ್ತೇನು ಎಷ್ಟು ಮಾಡಬೇಕಂದ್ರೆ ಪ್ರತಿಯೊಂದು ಕವಿಯಕ್ಕೂ 2 ಕವನಗಳನ್ನು 2 ಅವರ ಪುಸ್ತಕಗಳ ಹೆಸರನ್ನು ಮಾಡಿಬಿಡಿ ಸ್ನೇಹಿತರೆ. 3 ಬೇಡ, 2 ಮಾಡಿಬಿಡಿ ಸಾಕು. ನೋಡಿ, ಕವಿಯವರು ಅನೇಕ ಕಾವ್ಯಗಳನ್ನು ರಚಿಸಿದ್ದಾರೆ. ಅವರ ಪ್ರಮುಖ ಕೃತಿಗಳಲ್ಲಿ ಆ ಕವಿಯ ಒಂದೆರಡು ಪುಸ್ತಕದ ಹೆಸರು, 2 ಪುಸ್ತಕದ ಹೆಸರು ಬರೆಯಿರಿ. 3 ಏನು ಬೇಡ, ನಾನು ಸುಮ್ಮನೆ ಎಷ್ಟನ್ನು ಕೊಟ್ಟಿದ್ದೀನಿ, 2 ಬರೆಯಿರಿ ಸಾಕು. ಆ 2ಕ್ಕೆ ನೀವು ಅಂಡರ್ಲೈನ್ ಹಾಕಿ ಹೀಗೆ ಈ ರೀತಿಗೆ ಅಂಡರ್ಲೈನ್ ಹಾಕ್ತಾರಲ್ವ, ಈ ರೀತಿಯಾಗಿ ನೀವು ಅಂಡರ್ಲೈನ್ ಹಾಕಿದರೆ ಅವು ಅಷ್ಟೇ ಎದ್ದು ಕಾಣ್ತವೆ. ಅವು ಪ್ರಮುಖ ಕೃತಿಗಳಲ್ಲಿ ಅದೊಂದು ಕೃತಿ ಇದೊಂದು ಕೃತಿ ಅಂತ ಪ್ರಮುಖವಾಗಿವೆ ಅಂತ ಹಾಕಿ ಈ ಕೃತಿಗಳಲ್ಲಿ ಜೀವನದ ಸತ್ಯ, ಮಾನವೀಯತೆ, ಪ್ರೀತಿ ಮತ್ತು ಹೋರಾಟದ ಚಿತ್ರಣ ಕಂಡು ಬರುತ್ತದೆ. ಪ್ರತಿ ಕೃತಿಯಲ್ಲಿ ಅವರ ವೈಶಿಷ್ಟ್ಯ ಶೈಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇಂತ ಹಾಕಿ ಕೊನೆಗೆ ಮತ್ತು ಗೌರವ ಮತ್ತು ಪ್ರಶಸ್ತಿಗಳು ಅಂತ ಹಾಕಿ ಸ್ನೇಹಿತರೆ. ಈ ರೀತಿ ಗೌರವ ಪ್ರಶಸ್ತಿಗಳು ಅಂತ ಕಡ್ಡಾಯವಾಗಿ ನೀವು ಹಾಕಿದ್ರೂ ನಡೀತಿದೆ, ಹಾಕದೇ ಇದ್ದರೂ ನಡೀತಿದೆ, ಆದರೆ ಸ್ವಲ್ಪ ಹೈಲೈಟ್ ಆಗಿ ಕಾಣಬೇಕು ಅದು.
ಈ ಕವಿ ಹೆಸರು ಅಂತ ಹಾಕಿ ಮತ್ತೆ ಅವರಿಗೆ ಸಾಹಿತ್ಯ ಸೇವೆಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಈ ಪ್ರಶಸ್ತಿಗಳು ಅವರ ಸಾಹಿತ್ಯದ ಮಹತ್ವವನ್ನು ಸಾಬೀತುಪಡಿಸಿವೆ. ಆದರೆ ಅವರಿಗೆ ನಿಜವಾದ ಗೌರವವೆಂದರೆ ಓದುಗರ ಹೃದಯದಲ್ಲಿ ಸ್ಥಾನ ಪಡೆದಿದ್ದು. ಇದು ಓದುಗರ ಹೃದಯದಲ್ಲಿ ಸ್ಥಾನ ಪಡೆದಿದ್ದು, ಇದನ್ನು ನೀವು ಅಂಡರ್ಲೈನ್ ಮಾಡಿ ಸ್ನೇಹಿತರೆ, ಅಂದಾಗ ನಿಮಗೆ ಮಾರ್ಕ್ಸ್ ಬರುತ್ತದೆ. ಇನ್ನು ಕೊನೆಗೆ ನಿಮಗೆ ಇನ್ನೂ ಬರೆಯಲು ಟೈಮ್ ಇದ್ದರೆ ಮತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇದ್ದರೆ ಕೊನೆಯದಾಗಿ ಇದನ್ನು ಸಹ ನೀವು ಬರೆಯಬಹುದು. ಇದು ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ, ಆದರೂ ನೀವು ಬರೆಯಬಹುದು. ಒಟ್ಟಾರೆಯಾಗಿ ಡ್ಯಾಶ್ ಕವಿಯವರು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮಹತ್ವ ಕವಿ. ಅವರ ಕಾವ್ಯಗಳು ಇಂದಿಗೂ ಓದುಗರ ಮನಸ್ಸನ್ನು ಸ್ಪರ್ಶಿಸುತ್ತಿವೆ. ಅವರ ಸಾಹಿತ್ಯವು ಮುಂದಿನ ಪೀಳಿಗೆಯು ಮಾರ್ಗದರ್ಶಿಯಾಗುತ್ತಿದೆ. ಈ ಕಾರಣದಿಂದ ಅವರು ಸದಾಕಾಲ ಕನ್ನಡ ಸಾಹಿತ್ಯದಲ್ಲಿ ಅಮರರಾಗಿರುತ್ತಾರೆ. ಇದನ್ನು ಬರೆದು ಬಿಡಿ, ಅಷ್ಟೇ ಸಾಕು. ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿದ್ದು ಇದೇ ಸ್ನೇಹಿತರೆ. ಇಲ್ಲಿ ಕವಿಯ ಹೆಸರು ಇದನ್ನೇ ನೋಡಿ ಸ್ನೇಹಿತರೆ, ಇದನ್ನೇ ನೀವು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಕವಿಯ ಹೆಸರನ್ನು ನೆನಪಿಟ್ಟುಕೊಳ್ಳಿ ಮತ್ತು ಜನ್ಮಸ್ಥಳ ಮತ್ತು ಕೃತಿ ಹೆಸರು, ಒಂದೆರಡು ಕೃತಿ ಹೆಸರುಗಳನ್ನು ನೆನಪಿಟ್ಟುಕೊಳ್ಳಿ. ಇದಾದ ನಂತರ ಯಾವುದೇ ಕವಿ ಪರಿಚಯ ಕೇಳಿದರೂ ಇದನ್ನು ಏನು ನಾನು ಹೇಳಿದ್ದೇನಲ್ವ ಮೊದಲು ಅದನ್ನು ನೀವು ಬರೆಯಬಹುದು. ರೆಡಿಮೇಡ್ ಆನ್ಸರ್ ಸ್ನೇಹಿತರೆ, ಯಾವುದೇ ಕವಿ ಕೇಳಿದರೂ ನೀವು ಇದನ್ನು ಸಹ ನೀವು ಬಳಸಬಹುದು. ಆಯಿತು ಸ್ನೇಹಿತರೆ, ನಾನು ನಿಮಗೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.